ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ದೇವರಾದ ಯೇಸು ಕ್ರಿಸ್ತನು ನಿಮ್ಮ ಮೇಲೆ ಬಹಳ ಪ್ರೀತಿ, ಕಾಳಜಿಯುಳ್ಳಂಥ ದೇವರು. ಆದ್ದರಿಂದಲೇ ಆಲೋಚನೆ ಕೊಟ್ಟು ವಾಗ್ದಾನಗಳನ್ನು ಕೊಟ್ಟು ಅದ್ಭುತವಾಗಿ ನಡೆಸುತ್ತಾರೆ. ಈ ದಿನ ಕೂಡ ಕೆಲವೊಂದು ವಿಷಯಗಳು ನಿಮ್ಮ ಹೃದಯವನ್ನು ಬಾಧಿಸಿ, ಯಾಕೆ ಈ ರೀತಿ ನಡೆಯಿತು, ಯಾಕೆ ಈ ರೀತಿ ನಡೆಯಬೇಕು, ಯಾಕೆ ನನ್ನ ಕುಟುಂಬ ಮಾತ್ರ ಈ ರೀತಿಯಾಗಿದೆ, ನನ್ನ ಜೀವಿತದಲ್ಲಿ ಮಾತ್ರ ಯಾಕೆ ನಾನು ಈ ರೀತಿ ಕಷ್ಟಪಡುತ್ತಾ ಇದ್ದೇನೆ, ಯಾಕೆ ಈ ರೀತಿಯಂಥ ಕಾರ್ಯಗಳು ನನ್ನ ಜೀವಿತದಲ್ಲಿ ನಡೆಯುತ್ತಾ ಇದೆ ಎಂಬುದಾಗಿ ಹಳೆಯ ಕಾರ್ಯಗಳನ್ನು ಯೋಚಿಸುತ್ತೀರಿ, ಪರಿಸ್ಥಿತಿಗಳನ್ನು ನೋಡುತ್ತಾ ಇದ್ದೀರಿ, ಹೃದಯದಲ್ಲಿ ಅನೇಕ ಪ್ರಶ್ನೆಗಳು ಏಳುತ್ತಾ ಇವೆ. ಆ ರೀತಿಯಾಗೆಲ್ಲ ಕಷ್ಟಪಡುತ್ತಾ ಇದ್ದೀರಲ್ಲ, ನಿಮ್ಮೊಂದಿಗೆ ದೇವರು ಮಾತನಾಡುತ್ತಾರೆ. ಏನು ಹೇಳುತ್ತಾರೆ ಗೊತ್ತಾ? ಯೆಶಾಯ 43:18 ವಾಕ್ಯದಲ್ಲಿ, ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ. ದೇವರು ಹೇಳುತ್ತಾರೆ, ಹಳೆಯ ಸಂಗತಿಗಳು, ನೀವು ಹಿಂದೆ ಮಾಡಿದಂಥ ಕೆಲವೊಂದು ಪಾಪಗಳು, ನೀವು ಮನತಿರುಗಿದ್ದೀರಿ, ರಕ್ಷಣೆ ಹೊಂದಿದ್ದೀರಿ, ಆದರೆ ಹಳೆಯ ಪಾಪಗಳನ್ನು ಸೈತಾನ ನೆನಪಿಗೆ ತರುತ್ತಾ ಇದ್ದಾನ? ಅದು ಸೈತಾನನ ತಂತ್ರ. ನೀನು ಈ ರೀತಿಯೆಲ್ಲ ಪಾಪ ಮಾಡಿದ್ದೀಯಲ್ಲ, ನಿನಗೆ ಆಶೀರ್ವಾದ ಬರುತ್ತದೆ, ಅದನ್ನೆಲ್ಲ ಯೇಸು ಕ್ಷಮಿಸಿ ಮರೆತು ಬಿಟ್ಟನು. ಯೇಸು ಕ್ಷಮಿಸಿ ಮರೆತಂಥ ಪಾಪಗಳನ್ನು ಸೈತಾನ ನೆನಪಿಗೆ ತರುವನು. ಅದಕ್ಕೆ ದೇವರು ಹೇಳುತ್ತಾರೆ, ಹಳೆಯದನ್ನು ನೆನಪಿಸಿಕೊಳ್ಳಬೇಡ ಮಗನೇ, ಮಗಳೇ, ಅದನ್ನು ನೆನಪಿಸಿಕೊಂಡು ಇರಬೇಡ. ಹಳೆಯ ಸೋಲುಗಳು, ವಂಚನೆಗಳು, ಇಕ್ಕಟ್ಟುಗಳು, ಹಾದು ಬಂದ ಮಾರ್ಗದಲ್ಲಿ ಉಂಟಾದಂಥ ಕೆಲ ಗಾಯಗಳು, ಅದು ಹೃದಯವನ್ನು ಬಿಟ್ಟು ಹೋಗುತ್ತಾ ಇಲ್ಲ. ಹೃದಯದಲ್ಲೇ ಅದು ಗಾಯವಾಗಿರುವುದರಿಂದ ಅದನ್ನೇ ಯೋಚಿಸಿ ನಂತರ ಜೀವಿತದಲ್ಲಿ ಯಾಕೆ ಒಳ್ಳೆಯದು ನಡೆಯುತ್ತಲೇ ಇಲ್ಲ, ಕೆಟ್ಟದ್ದೇ ನಡೆಯುತ್ತಾ ಇದೆ ಎಂದು ಸೋತು ಹೋಗುತ್ತೀರಿ. ದೇವರು ಹೇಳುತ್ತಾರೆ, ಮಗನೇ, ಹಳೆಯ ಸಂಗತಿಗಳನ್ನು ನೆನಪಿಸಿಕೊಂಡಿರಬೇಡ, ಪೂರ್ವ ಕಾರ್ಯಗಳನ್ನು ಯೋಚಿಸಿಕೊಂಡು ಇರಬೇಡ. ನನ್ನ ಅಪ್ಪನ ಕಾಲ ಹೇಗಿತ್ತು ಗೊತ್ತಾ, ನನ್ನ ತಾತ ಹೇಗಿದ್ದರು ಗೊತ್ತಾ, ನಮ್ಮ ಹಳೆಯ ಕಾಲ ಹೇಗಿತ್ತು ಗೊತ್ತಾ ಎಂಬುದಾಗಿ ಅದರಲ್ಲೇ ಹೆಚ್ಚಳ ಪಡದೆ ಇಂದು ಅದರಿಂದ ಯಾವುದೇ ಪ್ರಯೋಜನ ಇಲ್ಲ, ಯಾವುದೇ ಆಶೀರ್ವಾದ ಬರುವುದಿಲ್ಲ. ದೇವರು ಹೇಳುತ್ತಾರೆ, ನೀನದನ್ನು ಕ್ಷಮಿಸಿ ಮರೆತು ಬಿಡಬೇಕು, ನಿನ್ನ ಹೃದಯದಿಂದ ಅದು ಹೋಗಬೇಕು. ಆ ರೀತಿ ಹಳೆಯ ಸಂಗತಿಗಳನ್ನು ಮರೆತು ಬಿಡುವಾಗ, ಪುರಾತನ ಕಾರ್ಯಗಳನ್ನು ನೆನಪಿಗೆ ತಂದುಕೊಳ್ಳದೇ ಇರುವಾಗ ಹೊಸ ಕಾರ್ಯಗಳು ನಡೆಯುತ್ತವೆ, ಆಶೀರ್ವಾದಗಳು ಉಂಟಾಗುತ್ತವೆ, ಮೇಲುಗಳು ಉಂಟಾಗುತ್ತವೆ. ಇಂದು ದೇವರು ಅದನ್ನೇ ಹೇಳುತ್ತಾರೆ. ನೋಡಿರಿ, ಒಬ್ಬಳು ಮಗಳು ಜೀವಿತದಲ್ಲಿ ವಂಚಿಸಲ್ಪಟ್ಟಳು. ಒಬ್ಬನು ಆಕೆಯನ್ನು ಮದುವೆ ಆದನು, ಆದರೆ ಮದುವೆಗೆ ಮುಂಚೆ ಇನ್ನೊಬ್ಬಳೊಟ್ಟಿಗೆ ಸಂಬಂಧ ಇತ್ತು. ಅವರು ಇಂಡಿಯಾದಲ್ಲಿ ಮದುವೆ ಆಗಿ ವಿದೇಶಕ್ಕೆ ಕರೆದುಕೊಂಡು ಹೋಗುವಾಗ ಅಲ್ಲಿ ದೊಡ್ಡ ಶಾಕ್. ಅಲ್ಲಿ ಬೇರೆ ಹೆಣ್ಣಿನೊಂದಿಗೆ ಬಾಳುತ್ತಾ ಇದ್ದಾನೆ. ಅವರ ಅಪ್ಪ ಅಮ್ಮ ಒತ್ತಾಯ ಪಡಿಸಿದ್ದರಿಂದ ಇಲ್ಲಿ ಈಕೆಯನ್ನು ಏಮಾರಿಸಿ ಮದುವೆ ಆದನು. ಆಕೆಯ ಹೃದಯವೇ ಒಡೆದು ಹೋಯಿತು. ಒಂದು ದಿನ ಕೂಡ ಅವನೊಂದಿಗೆ ಬಾಳಲಿಲ್ಲ. ಹಾಗೆ ಕೆಲ ವರ್ಷಗಳು ಬದಲಾವಣೆ ಬರಬಹುದೆಂಬುದಾಗಿ ಎದುರು ನೋಡಿ ಕೊನೆಗೆ ಅವನು ಆ ಹೆಂಗಸಿನೊಂದಿಗೆ ಹೋಗಿಬಿಟ್ಟ, ಈಕೆಯನ್ನು ಡೈವರ್ಸ್ ಮಾಡಿಬಿಟ್ಟ. ಇನ್ನು ಈ ಮಗಳಿಗೆ ಇನ್ನು ಅಷ್ಟೇ, ನಿನ್ನ ಜೀವಿತವೇ ಮುಗಿದು ಹೋಯಿತು. ಆದರೆ ಕೆಲವರು ಬಂದು ಹೇಳಿದರು, ಈ ರೀತಿ ಕಾರ್ಯಗಳನ್ನೆಲ್ಲ ತಿಳಿಸಿ ಇನ್ನೊಂದು ಮದುವೆ ಆಗಬಹುದು ಎಂಬುದಾಗಿ. ಇವರಿಗೆ ಭಯ, ಒಂದು ಕಳವಳ, ಮುಂಚೆ ಈ ರೀತಿ ಆಗಿದೆ, ಬಹಳ ಕಷ್ಟ ಅನುಭವಿಸಿದ್ದೇನೆ, ಇನ್ನು ಅವಶ್ಯವ ಎಂಬುದಾಗಿ. ಆ ಸಮಯದಲ್ಲಿ ಪ್ರಾರ್ಥನೆಗಾಗಿ ಅವರು ಬಂದರು. ನಾನು ನನ್ನ ಹೆಂಡತಿ ಆ ಮಗಳೊಂದಿಗೆ ಮಾತನಾಡಿದೆವು. ನಿನ್ನ ಹಳೆಯ ಜೀವಿತದಲ್ಲಿ ಉಂಟಾದಂಥ ಆ ವಂಚನೆಗಳು, ಗಾಯಗಳು, ವೇದನೆಗಳು, ನೀನದನ್ನು ಕ್ಷಮಿಸಿ ಮರೆತು ಬಿಡುವಾಗಲೇ ದೇವರು ಹೊಸ ಕಾರ್ಯವನ್ನು ಮಾಡಲು ಸಾಧ್ಯ. ಇನ್ನು ಮುಂದೆ ಮತ್ತೆ ಹಾಗೆ ಆಗುತ್ತದೇನೋ ಎಂಬುದಾಗಿ ನೀನು ಭಯಪಡಬೇಕಾಗಿಲ್ಲ. ಒಂದು ಬಾರಿ ಆ ರೀತಿ ಆಯಿತು, ನೀನದನ್ನು ದಾಟಿ ಬಂದಿದ್ದೀಯಾ. ದೇವರು ನಿನಗೆ ಅದರಿಂದ ಪೂರ್ಣ ಬಿಡುಗಡೆಯನ್ನು ಕೊಟ್ಟು ಹೊಸ ಜೀವಿತವನ್ನು ಕೊಡಲು ಬಯಸುತ್ತಾರೆ. ನೀನು ಒಪ್ಪಿಸಿಕೊಡು ಎಂದು ಹೇಳುವಾಗ, ನನಗೆ ಅದನ್ನು ಮರೆಯುವುದಕ್ಕೆ ಆಗುತ್ತಾ ಇಲ್ಲ, ಅದರ ಬಾಧೆ ಗಾಯಗೊಳಿಸುತ್ತಾ ಇದೆ, ಅದಕ್ಕೆ ಯೇಸು ಸಹಾಯ ಮಾಡುವರು. ಆಕೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿದಾಗ ಒಳ್ಳೆಯ ಒಂದು ಜೀವಿತ, ಬಹಳ ಪ್ರೀತಿಸುವಂಥ ಗಂಡ, ಆಶೀರ್ವಾದವಾದ ಕುಟುಂಬ ಜೀವಿತವನ್ನು ರೂಪಿಸಿಕೊಟ್ಟರು. ಆ ಮಗಳು ಹಳೆಯದನ್ನು ನೆನಪಿಸಿಕೊಳ್ಳುತ್ತಲೇ ಇರುವವರೆಗೂ ಒಂದು ಹೊಸ ಆರಂಭವನ್ನು ದೇವರಿಂದ ಕೊಡಲು ಆಗಲಿಲ್ಲ. ಇದೇ ರೀತಿಯಾಗಿ ಅನೇಕರ ಜೀವಿತ. ಆದ್ದರಿಂದ ದೇವರು ಹೇಳುತ್ತಾರೆ, ಹಳೆಯದನ್ನು ನೆನಪಿಸಿಕೊಳ್ಳಬೇಡ ಮಗನೇ, ಮಗಳೇ, ಅದನ್ನೇ ಯೋಚಿಸಿ ದುಃಖ ಪಡಬೇಡ. ಆ ಕಾರ್ಯಗಳನ್ನು ದೇವರ ಪಾದಗಳಲ್ಲಿ ಇಟ್ಟು ಮುಂದೆ ಸಾಗೆಂಬುದಾಗಿ ಹೇಳುತ್ತಾರೆ. ಪ್ರಾರ್ಥಿಸುವಿರ, ಹೃದಯದಲ್ಲಿ ಕೈ ಇಟ್ಟುಕೊಂಡು, ಯೇಸುವೇ, ಈ ಕಾರ್ಯಗಳು ನನ್ನನ್ನು ಗಾಯಗೊಳಿಸಿವೆ. ಹಳೆಯ ವೇದನೆಗಳು, ಕಷ್ಟಗಳು, ನಷ್ಟಗಳು, ನಿಂದೆಗಳು, ಇಕ್ಕಟ್ಟುಗಳು, ಹಳೆಯ ಸೋಲುಗಳು ನನ್ನನ್ನು ಬಹಳವಾಗಿ ಬಾಧಿಸಿವೆ. ಅದನ್ನು ಪದೇ ಪದೇ ಯೋಚಿಸಿ ವೇದನೆ ಪಡುತ್ತೇನೆ. ಅದನ್ನು ನನ್ನ ಹೃದಯದಿಂದ ತೆಗೆದುಹಾಕಿ, ಆ ಯೋಚನೆಗಳನ್ನು ನೀಗಿಸಿ, ಗಾಯಗಳನ್ನು ಮಾರ್ಪಡಿಸಿ, ಹಳೆಯ ಕಾರ್ಯಗಳನ್ನು ನೆನಪಿಸಿಕೊಂಡು ಇರದಂತೆ ನನಗೊಂದು ಹೊಸ ಆರಂಭವನ್ನು ಕೊಡಿರಿ ಎಂಬುದಾಗಿ ಮಗನು ಪ್ರಾರ್ಥಿಸುತ್ತಿದ್ದಾನೆ. ಮಗಳು ಪ್ರಾರ್ಥಿಸುತ್ತಾ ಇದ್ದಾಳೆ. ಇಂದಿನಿಂದಲೇ ಒಂದು ಬದಲಾವಣೆಯನ್ನು ಕೊಟ್ಟು ಈ ಮಕ್ಕಳನ್ನು ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.